ಎವಿಕ್ಷನ್ಗಾಗಿ ನೋಟಿಸ್ ಇಶ್ಯೂ ಮಾಡುವಾಗ ಇದನ್ನು ಯಾರಿಗೆ ಬರುತ್ತದೆ, ರೆಸ್ಟೋರೆಂಟ್ ಯಾರ್ದು ಓನರ್ ಇದ್ದಾರೆ ಅಥವಾ ಯಾರು ಇದಕ್ಕೆ ಪ್ರೊಪ್ರೈಟರ್ ಇದ್ದಾರೆ ಅದು ನೋಡ್ಲಿಕ್ಕೆ ಹೋಗಲ್ಲ. ವೈಲೇಷನ್ ನೋಡಿಕೊಂಡು ಅವ್ರಿಗೆ ನೋಟಿಸ್ ಇಶ್ಯೂ ಮಾಡ್ತೀವಿ. ಅದಕ್ಕೆ ಸಂಬಂಧಪಟ್ಟಂಥ ಯಾವ ನಮ್ಮ ಖಾತೆಯಲ್ಲಿ ಯಾರ್ದು ಹೆಸರು ಇರುತ್ತದೆ ಅಥವಾ ಟ್ರೇಡ್ ಲೈಸೆನ್ಸ್ ಕೊಡುವಾಗ ಯಾರ ಹೆಸರಿನಲ್ಲಿ ಟ್ರೇಡ್ ಲೈಸೆನ್ಸ್ ಇಶ್ಯೂ ಆಗ್ತದೆ ಆ ಪ್ರಕಾರ ಕೊಡ್ತೀವಿ. ಈಗ ಕೆಲವು ಮಾಧ್ಯಮದ ಮಿತ್ರರು ನಿನ್ನೆ ರಾತ್ರಿಯಿಂದ ನನಗೆ ಫೋನ್ ಮಾಡ್ತಾ ಇದ್ದಾರೆ. ಇದಕ್ಕೆ ನಾನು ತಿಳ್ಕೊಳ್ಳಕ್ಕೆ ಹೋದಾಗ ಇದು ನಮ್ಮ MG ರೋಡ್ನಲ್ಲಿ ಮಹಾತ್ಮ ಗಾಂಧಿ ಪ್ರತಿಮೆ ಎದುರುಗಡೆ ಒಂದು ಬಿಲ್ಡಿಂಗ್ ಇದೆ. ಅದರ ಮೇಲ್ಗಡೆಗೆ ಒಂದು ರೆಸ್ಟೋರೆಂಟ್ ನಡೀತಾ ಇದೆ. ಅದರಲ್ಲಿ ಬಿಲ್ಡಿಂಗ್ ವೈಲೇಷನ್ಗಾಗಿ ಈಗಾಗಲೇ POCO ಇಶ್ಯೂ ಆಗಿದೆ ಅಂತಾರೆ. ಹಿಂಗೆ ಪ್ರೊವಿಷನಲ್ ಆರ್ಡರ್ ಆಗಿ ಫೈನಲ್ ಆರ್ಡರ್ನು ಕೂಡ ಇಶ್ಯೂ ಆಗಿದೆ. ಅದನ್ನು ಮಾಡಲಿಕ್ಕೆ ಅದಕ್ಕೆ ಅಗೇನ್ಸ್ಟ್ ಅಪೀಲ್ಗೆ ನಮ್ಮ ಹತ್ರ ಬಂದಿದ್ದಾರೆ. ಆ ಅಪೀಲ್ನಲ್ಲಿ ಇಷ್ಟೇ ಇದೆ ಅಂತ ತಿಳಿಸಿದ್ರು. ನಮಗೆ ಗೊತ್ತಿಲ್ಲ, ನಮ್ಮ ಹತ್ರ ಅಪೀಲ್ ಇದ್ದರೆ ನಾವು ಎಲ್ಲ ಅಪೀಲ್ ಹೇಗೆ ತಗೊಳ್ತೀವಿ ಆ ಪ್ರಕಾರ ಅಪೀಲ್ನಲ್ಲಿ ಪಾಸ್ ಮಾಡ್ತೀವಿ ಆರ್ಡರ್. ಎಲ್ಲರಿಗೂ ಅಧಿಕಾರ ಇದೆ ಅಪೀಲ್ ಮಾಡಲಿಕ್ಕೆ. ಅವರು ಬರ್ತಾರೆ, ಮುಂದೆ ನೋಡೋಣ ಮುಂದೆ ಏನಾಗುತ್ತೆ ಸರ್. ಅಂದರೆ ಏನಾದರೂ ಅಪೀಲ್ ಹಿಯರಿಂಗ್ನಲ್ಲಿ ಇರುತ್ತದೆ. ಅಪೀಲ್ ಹಿಯರಿಂಗ್ ಆದಮೇಲೆ ನಾವು ಒಂದು ಫೈನಲ್ ಆರ್ಡರ್ ಕೊಡ್ತೀವಿ. ಇನ್ಸ್ಪೆಕ್ಷನ್ ಅಪೀಲ್ ಅಕ್ಸೆಪ್ಟ್ ಮಾಡ್ತೀವಿ ಅಥವಾ ಅಪೀಲ್ ಡಿಸ್ಮಿಸ್ ಮಾಡ್ತೀವಿ. ಅಪೀಲ್ ಡಿಸ್ಮಿಸ್ ಮಾಡಿದರೆ ಅದಕ್ಕೆ ಹೊಡೆಯಲಿಕ್ಕೆ ಕ್ರಮ ಕೈಗೊಳ್ಳಬೇಕು. ಅಪೀಲ್ ಅಕ್ಸೆಪ್ಟ್ ಆದರೆ ದೆನ್ ಯಾವ ಕಾರಣಗಳಿಂದ ಅಪೀಲ್ ಅಕ್ಸೆಪ್ಟ್ ಆಯಿತು ಆ ಕಾರಣಕ್ಕೆ ನಮ್ಮವರು ಸರಿಯಾಗಿ ಉತ್ತರ ಕೊಟ್ಟು ಸರಿಯಾದ ರೀತಿಯಲ್ಲಿ ಏನಾದರೂ ಮಾಡಲಿಕ್ಕೆ ಹೋದರೆ ಆ ಪ್ರಕಾರ ಆಗ್ತದೆ. ಸರ್, ಇನ್ಸ್ಪೆಕ್ಷನ್ ಆಫೀಸರ್ ಹೋದಂಥ ಸಂದರ್ಭದಲ್ಲಿ ಇದೇನು ಗಮನಕ್ಕೆ ಬಂದಿರಲಿಲ್ವಾ ಹಿಂಗೆ ಅಂತ ಸರ್? ಅದು ನಮಗೇನು ಗೊತ್ತಾಗ್ತದೆ. ನಾನು ನನ್ನ ಅಪೀಲೇಟ್ ಅಥಾರಿಟಿ ಇದ್ದೀನಿ. ನಾನು ಅದರಲ್ಲಿ ಏನು ಅಂಶಗಳು ಇದೆ ನಮ್ಮ ಅಪೀಲ್ನಲ್ಲಿ ಏನು ಬರುತ್ತದೆ ಅದಕ್ಕೆ ಮಾತ್ರ ನೋಡಬೇಕು.